स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ನೀವು ಅಂಜಿಸ್ಲಾಕತ್ತೀರ ನಮಗ घर से गए साले वापस नहीं आए उन्होंने इधर। हमने मेरे से कौन सा भी नहीं बोले। हमारे दुख में हमने आती का सुबह तक रास्ता देखे हमें उनका। सुबह में भी नहीं चाहिए ना। उनके दो बच्चे इनको एक छोरा है, एक छोरा एक छोरी, दो बच्चे हैं इनका। क्या भी हमने सरकार कौन भी देंगे। शिवानंद पाटिल को 3 लाख रुपए दे गए हमने।
गवर्नमेंट छिना दिया मैं अपने पैसे दूँ कर को सहूलत बोले उन्होंने भी गवर्नमेंट का साया हमने नहीं करे जी भी ये बच्चा कहेंगे साल का भी बच्चा को बड़े नहीं करना हो तो कौन करती हमारे जिना हमारे छोटे उनके बच्चा को कौन देखने वाले बोलो देती गवर्नमेंट साया करते कर को कौन भी नहीं आए हमारे पीछे वो लोग बड़े बड़े पीछे पड़ते हैं गरीबों को कौन नहीं साया नहीं हो ऐसा बोलते हैं जाते हैं इनका बच्चा का कौन देती है आज देते सब देती पूरा इनका बड़े वाले का जिम्मेदारी कौन ढोने वाले हमें ढोते नहीं माँ बाप रहे तो ऐसा होता क्या इनको हमें दुनिया खिलाते माँ बाप सरकार नहीं होता उसके बारे में हमें सरकार को यहाँ तक आई हमने कानून से क्या ये देती दो पर्याप्त गए अभी हमारा ऐसा हम 5 जाना नहीं वहाँ उनके बारे में ऐसा दूसरा को करे तो कहते घर टूटते हैं समझा तो इंसाफ दिलाना तुम्हें सब जने मिला को नहीं दिया था सरकार को तुम्हें क्या बोलना चाहते हैं? सरकार क्या नहीं सब जन मिला क्या ये करती करो तो भी देखते हैं मीडिया वाले आती हैं सब नहीं आती हैं न्यूज वाले आ रही तुम ना कुछ समझ होते सब ऐसे न्यूज में जाती सब करती हमारे बच्चे बोले नहीं अभी मांग हमारी हमारा को इंसाफ पूरा होना नहीं तो उनके जाना तो नहीं लेकर देते तो भी क्या देती इंसाफ देंगे तो ಸರ ಅವರೇ ಎಲ್ಲ ಆಧಾರ ಸರ ನಮ್ಗೆ ನಾವು ಊರು ಬಿಟ್ಟು ದುರ್ಕೊಂಡು ತಿನ್ನಕ್ಕೆ ಬಂದಿವಿ ಸರ ಮತ್ತು ಈಗ ಅದು ಘಟನೆ ನಮ್ಗೆ ಸಾಯಂಕಾಲ ಈ ಟೈಪ್ ಆಗೈತೆ ಅಂತ ಹೇಳಿ ನ್ಯೂಸ್ ಬಂತು ಸರ ಹಿಂಗೆ ಅವು ಈಗ ಒಟ್ಟು ಪೊಲೀಸರ ಕಾರಣ ಸರ ಅವ್ರು ಅಟ್ಟಿಸ್ಕೊಂಡು ಹೋಗ್ಯಾರಿ ಅಟ್ಟಿಸ್ಕೊಂಡು ಹೋಗೋಣ ಅವ್ರ ಜೀವ ಬೇದಕ್ಕೆ ಹೋಗಿ ಅಲ್ಲಿ ಜೀವ ಬಿಟ್ಟಾರ ಸರ ಈಗೆಲ್ಲ ಆಧಾರ ಅವ್ರ ರೀ ನಮಗಂತೂ ಅಲ್ಲಿ ಕೋಲಾರದಾಗ ಏನೂ ಇಲ್ಲ ಸರ ಇರಾಕ ಬಾಡಿಗೆ ಮನೆ ಆಗಿದ್ವಿ ಸರ ಈಗ ಒಟ್ಟು ಅವರು ಆಧಾರ ಇದ್ದರು ಅವ್ರ ಮ್ಯಾಗ ಜೀವನ ಸಾಗಿತ್ರಿ ಸರ ನಾವು 3 ಮಂದಿ ಏನು ಮಾಡಿದ್ವಿ ಹೇಳಿ ಸರ್ ಅವ್ರು ಹೋದ್ಮ್ಯಾಗ ಖುಷಿನೂ ಹೋಗ್ಬಿಟ್ಟಿತ್ತು ಎಲ್ಲ ಅವ್ರಿಗೆ ಇಶಾಳಾಗಿ ಬರ್ತಿತ್ರಿ ಇಶಾಡಕ್ಕೆ ಬರ್ತಿದ್ದಿಲ್ಲ ಒಟ್ಟು ಏನರ ಒಟ್ಟು ಸರ್ಕಾರ ವತಿಯಿಂದ ಏನರ ನಮ್ಗೆ ಮನವಿ ಮಾಡಿವಲ್ಲ ಅದನ್ನ ಪೂರೈಸ್ಕೊಟ್ರೆ ಚಲೋ ಆಕೈತಿ ಸರ್ ನಿಮ್ಮ ಅವ್ರ ಹೆಸರೇನು ರೀ? ದಸರತ್ ಮೀನಪ್ಪ ಗೌಡ್ರಿ. ಏನಿಲ್ರಿ ಸರ್ ನಾವು ದುಡಿ ಮಟ್ಟ ನಿಲ್ಲಿಲ್ಲ ಎಲ್ಲ ಬಾಡ್ಗಿನ ಐತ್ರಿ ನಮಗೆ ಒಟ್ಟು ದುಡ್ದಾಗ ಹೊಟ್ರಿ ನಮಗೆ ಸರ್ಕಾರದಿಂದ ಒಂದು ಸ್ವಲ್ಪ ಏನಾರ ಸಹಾಯ ಮಾಡಿ. ನಿಮ್ಮ ಹೆಸರು ಹೇಳ್ರಿ. ಹನುಮವ್ವ. 2024ರಂದು ಕೋಲಾರದಲ್ಲಿ ಏನು ನೀರೊಳಗೆ 5 ಜನ ಮುಳುಗಿ ಸತ್ತಿದ್ದಾರೆ. ಇವತ್ತು ಕೋಲಾರ ಪಟ್ಟಣದಿಂದ ಇಲ್ಲಿವರೆಗೂ ಮಕ್ಕಳು, ಮಹಿಳೆಯರು, ಹೆಣ್ಮಕ್ಕಳು ಎಲ್ಲರೂ ಕೂಡಿ 50ರಿಂದ 55 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದರೂ ಕೂಡ ಇಲ್ಲಿವರೆಗೆ ಕಾಟಾಚಾರಕ್ಕಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿವರೆಗೆ ನಮ್ಮನ್ನು ಸೌಜನ್ಯ ಕೂಡ ಮಾತಾಡಕ್ಕೆ ಬಂದಿಲ್ಲ. ಇಂಥ ಆಡಳಿತ ಅಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗೆ ಸಂವಿಧಾನ ಕೊಟ್ಟಾರ. ಇಂಥ ನಾಲಾಯಕ ಅಧಿಕಾರಿಗಳು ನಮಗೆ ಬೇಕಾ? ಯಾಕಪ್ಪ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು 55 ಕಿಲೋಮೀಟರ್ ನಡ್ಕೊಂಡು ಬಂದವಪ್ಪ ಅಂತ ಹೇಳಕ್ಕೆ ಇಂಥ ಅಧಿಕಾರಿಗಳಿಗೆ ನಾಚಿಕೆ, ಮಾನ, ಮರ್ಯಾದೆ ಅವರು ಏನಾದರೂ ಕಿಂಚಿತ್ತಿದಪ್ಪ ಅಂತ ಹೇಳಕ್ಕೆ ಎದ್ದಿಲ್ಲಿ ಓಡಿ ಬಂದು ನಮ್ಮ ಮನೆಗೆ ಸ್ಪಂದಿಸಿದ್ರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೇನೆ. ಇವತ್ತು ಪೊಲೀಸ್ ಇಲಾಖೆಯಪ್ಪ ಅಂತ ಹೇಳಕ್ಕೆ ಪೊಲೀಸ್ ಇಲಾಖೆಗೆ ನಾವು ಗೌರವಿಸ್ತೀವೋ, ನಾವು ಅವ್ರಿಗೆ ಹೆಮ್ಮೆ ಇದು ಮಾಡ್ತೀವೋ. ಇವತ್ತು ಏನು ಕೋಲಾರ ಪಟ್ಟಣದಲ್ಲಿ ಇವತ್ತೇನು ರೋಡ್ ರಾಬರಿ ಮಾಡಿಲ್ಲ, ಯಾರಿಗೆ ರೇಪ್ ಮಾಡ್ರ, ಮರ್ಡರ್ ಮಾಡ್ದ ಅಂಥವ್ರಿಗೆ ಬಿಡ್ತಾರ. ಯಾರೋ ಒಂದು 5 ಮಂದಿ ಇಸ್ಪೆಕ್ಟ್ ಆಡಿದ್ರು ಅಂತ ಹೇಳಕ್ಕೆ ಅವ್ರನ್ನ ಏನಾಯ್ತಲ್ಲ 10 ಗಂಟೆ ಹೋಗಿ ಗಣ್ಣೆತ್ತಿ ಏನಪ್ಪಾ ಅಂತ ಹೇಳಕ್ಕೆ ಅವ್ರಿಗೆ ಮುಳುಗುವಂಥ ವ್ಯವಸ್ಥೆ ಮಾಡಿದಾರಲ್ಲ, ಅವ್ರನ್ನ ಮಾನಸಿಕವಾಗಿ ಕೊಲೆ ಮಾಡಿದ್ರಂತ ಪೊಲೀಸ್ ಅಧಿಕಾರಿಗಳು ಏನಿದಾರ ಅಂತ ಅಧಿಕಾರಿಗಳಿಗೆ ಏನು ಕಾಟಾಚಾರಕ್ಕೆ ಏನು ಅವ್ರಿಗೆ ಏನಿತ್ತಲ್ಲ ಸಸ್ಪೆಂಡ್ ಮಾಡಿದಾರ, ಅವರಿಗೆ ಡಿಸ್ಮಿಸ್ ಮಾಡ್ಬೇಕಂತ ಹೇಳಕ್ಕೆ ಟಿಪ್ಪು ಕ್ರಾಂತಿ ಸೈನ್ಯ ವತಿಯಿಂದ ವಿವಿಧ ಪ್ರಗತಿಪರ ಸಂಘಟನೆ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಎಲ್ಲ ಪೊಲೀಸರಿಗೆ ಹೇಳ್ತಾ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಅಧಿಕಾರಿಗಳದಾರ. ಇಂಥ ನಾಲ್ಕು ಏನು ಪೊಲೀಸರು ಏನಿದಾರಲ್ಲ ಇವ್ರಿಗೆ ಕಾನೂನು ಕ್ರಿಮಿನಲ್ ಕೇಸ್ ಹಾಕಿ ಇವ್ರಿಗೇನೈತಲ್ಲ ಶಿಕ್ಷೆ ಕೊಡಬೇಕು, ಇವ್ರಿಗೆ ಡಿಸ್ಮಿಸ್ ಮಾಡಬೇಕು. ಈ ನೊಂದ ಕುಟುಂಬ ಏನೈತಿ ಈ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕಂತ ಹೇಳಕ್ಕೆ ನಾನು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಕುಟುಂಬದಲ್ಲಿ 3-4 ಮಕ್ಕಳದಾವ್, ಅವ್ರು ಸಂಸಾರ ನಡೆಸ್ಬೇಕಪ್ಪ ಅಂತ ಹೇಳಕ್ಕೆ ಎಷ್ಟು ನೋವಾಗ್ತದ ಆ ಸಂಸಾರ ನಡೆಸೋರಿಗೆ ಗೊತ್ತ. ಇವತ್ತು ಆ ಮಕ್ಕಳು ನಮ್ಮ ತಂದೆ ತಂದು ಕೊಡು ಅಂತ ಹೇಳಕ್ಕೆ ಸರ್ಕಾರ ಕಾನೂನಂತೆ ಕಾನೂನು ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎದ್ದಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ. ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಕೋಲಾರ ಪಟ್ಟಣದಲ್ಲಿ ಜುಲೈ 2ನೇ ತಾರೀಕಿನ ದಿವಸ
ನೀರಿನ ತೆಪ್ಪದಲ್ಲಿ ಮುಳುಗಿ ಅಮಾಯಕ 5 ಜೀವಗಳ ಹಾನಿಗೆ ಕಾರಣರಾಗಿರ್ತಕ್ಕಂಥ ಪೊಲೀಸ್ ಆಡಳಿತ ವ್ಯವಸ್ಥೆಯ ವಿರುದ್ಧ, ಅದಾದ ನಂತರ ಇಲ್ಲಿವರೆಗೆ ಸರ್ಕಾರ ಆ ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಕನಿಷ್ಠ ಸಾಂತ್ವನ ಹೇಳದೇ ಇರತಕ್ಕಂಥ ಕ್ರಮವನ್ನು ಖಂಡಿಸಿ ಇವತ್ತು ಕೋಲಾರದಿಂದ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆಯ ಮೂಲಕ ಒಂದು ಹೋರಾಟದ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇವತ್ತು ತಾಯಂದಿರು, ಮಕ್ಕಳು, ಇವತ್ತು ವಯೋವೃದ್ಧರು, ಹೋರಾಟಗಾರರು ಬಂದು ನಮಗೆ ನ್ಯಾಯ ಕೇಳತಕ್ಕಂಥ ನಿಮ್ಮ ಹೋರಾಟಗಾರರಿಗೆ ನಿಮಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಏನಾಗಿದೆ ಇವತ್ತು ಹೋರಾಟ? ಯಾಕಾಗಿದೆ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ? ಇವತ್ತು ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ 5 ಜನ ಅಮಾಯಕರು, ಅವರು ಯಾವ ಧರ್ಮದವರು, ಯಾವ ಜಾತಿಯವರು, ಯಾವ ಭಾಷೆಯವರು ಅಂತೇಳಿ ಹೇಳಲ್ಲ ನಾವು. ಅಲ್ಲಿ ಹಿಂದೂರು ಇದ್ದಾರೆ, ಮುಸ್ಲಿಮ್ರು ಇದ್ದಾರೆ. ಆ 5 ಜನರು ಇಸ್ಪೇಟ್ ಆಡ್ತಾ ಇದ್ರು ಅಂತಕ್ಕಂಥದ್ದು ಕಥೆ ಇದು. ಇಸ್ಪೇಟ್ ಆಡ್ತಿದ್ರು, ಪೊಲೀಸರು ಹಿಡಿಲಕ್ಕೆ ಹೋದ್ರು, ಅವರು ಅಂಜು ಹೋಗಿ ನೀರಿನ ತೆಪ್ಪದಾಗ ಹೋಗಿ ಕೂತ್ರು, ಅವ್ರ ನೀರಿನ ತೆಪ್ಪ ಮುಳುಗಿತು, ಆ ಕಾರಣಕ್ಕಾಗಿ ಅವರು ಸತ್ರು ಅಂತಕ್ಕಂಥ ಕತೆ ಕಟ್ಟಿದ್ದಾರೆ. ಹೌದು, ಅದ್ರಾಗ ಯಾರು ಕೂಡ ಇಸ್ಪೇಟ್ ಆಡೋರು ಹೊಸ ಸತ್ತವರು 5 ಜನ ಯಾರು ಇಸ್ಪೇಟ್ ಆಡೋರಲ್ಲ. ಅದರಲ್ಲಿ ಕನಿಷ್ಠ 1-2-3 ಜನ ಅಲ್ಲಿ ಇಸ್ಪೇಟ್ ಆಡೋರ ಹತ್ರ ಕೂತಿರ್ಬಹುದು. ಇನ್ನ 2 ಪಕ್ಕಾ ಮೀನುಗಾರರಾಗಿ ಕೆಲಸ ಮಾಡ್ತಕ್ಕಂಥವ್ರು, ದೋಣಿ ಚಲಾವಣೆ ಮಾಡ್ತಕ್ಕಂಥವ್ರು ಸರ್ಕಾರ ಜೀವ ಹೋಗ್ಯದವ್ರದ್ದು. ನೀವು ಕೇಳಬಹುದು, ಏನ್ರಿ ನೀವು ಸಂಘಟನೆ ಅದ ಅಂತೇಳಿ, ಹೋರಾಟಗಾರ ಇದ್ದೀರಿ ಅಂತೇಳಿ ಈ ತಪ್ಪನ್ನು ಕೂಡ ಸಮರ್ಥನೆ ಮಾಡ್ಕೋತೀರಿ ಏನ್ರಿ ಅಂತೇಳಿ ಅಂದಾಗ ನಾನು ಹೇಳ್ತಾ ಇದ್ದೀನಿ, ಇಸ್ಪೇಟ್ ಆಡ್ಲಕ್ಕೆ ಹಚ್ಚವ್ರು ಯಾರು? ಆತ್ಮವಿಮರ್ಶನೆ ಮಾಡ್ಕೋಬೇಕು ಜಿಲ್ಲಾಡಳಿತ. ನಿಮ್ಮಲ್ಲಿ ಮಾನವೀಯತೆ ಇದ್ರೆ ಇಸ್ಪೇಟ್ ಆಡ್ಲಕ್ಕೆ ಹಚ್ಚವ್ರು ಯಾರು? ಮಟ್ಗ ಆಡ್ಲಕ್ಕೆ ಹಚ್ಚವ್ರು ಯಾರು? ಇವತ್ತು ಸಮಾಜಘಾತುಕ ಚಟುವಟಿಕೆಗಳು ನಡೀತಾವತ್ತಂದ್ರ ಅದಕ್ಕೆ ಸಂಪೂರ್ಣ ಪೊಲೀಸ್ ಇಲಾಖೆ ಸಹಕಾರದಿಂದ ನಡೀತದ. ಆ ಕಾರಣಕ್ಕೆ ಅಮಾಯಕರು ಸಾಯ್ಲಕತ್ತಾರ. ನಾನು ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡಲ್ಲ. ಪೊಲೀಸ್ ಇಲಾಖೆಯಲ್ಲಿ SP ಸಾಂಗ್ಲಿ ಅನ್ನಂತವ್ರನ್ನ ಕಂಡಿದ್ದೀವಿ, ಕೆಂಪಯ್ಯನಂತವ್ರನ್ನ ಕಂಡಿದ್ದೀವಿ. ಅನೇಕ ಪ್ರಾಮಾಣಿಕ ಅಧಿಕಾರಿಗಳನ್ನ, ದಕ್ಷ ಅಧಿಕಾರಿಗಳನ್ನ, ಬಡವರ ಬಗ್ಗೆ, ದೀನರ ಬಗ್ಗೆ, ದುರ್ಬಲರಾಗಿ ತಂದೆ ತಾಯಿ ಆಗಿರ್ತಕ್ಕಂಥ ಪೊಲೀಸ್ ಇಲಾಖೆಯನ್ನು ಕಂಡಿದ್ದೀವಿ. ಅವ್ರಿಗೆ ನಾವು ಸಲ್ಯೂಟ್ ಹಾಕ್ತೀವಿ. ಆದ್ರೆ ಸಮ್ಮುಖದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. 2/7/2024 ಕೋಲಾರದ ಬಳತಿ ಜಾಕ್ವೆಲ್ ಬಳಿ ಪೊಲೀಸರ ಒಂದು ಏನು ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ, ಜೂಜಾಟ್ ಅವರ ಮೇಲೆ ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ 5 ಜನ ಏನು ಮೃತಪಟ್ಟರು. ಆ 5 ಜನ ಅಮಾಯಕರ ಸಾವಿಗೆ ನ್ಯಾಯ ಕೇಳುವ ಸಲುವಾಗಿ ನಾವು 9ನೇ ತಾರೀಕಿಗೆ ಕೋಲಾರ ಪಟ್ಟಣದಿಂದ ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಈ ಪಾದಯಾತ್ರೆಯಲ್ಲಿ ಮಹಿಳೆಯರು, ಮಕ್ಕಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಬಂದು ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿ ಈ ಹೋರಾಟಗಾರರಿಗಾಗಲಿ, ಈ ಮಹಿಳೆಯರಿಗೆ, ಮಕ್ಕಳಿಗಾಗಲಿ 3 ದಿನ ಪಾದಯಾತ್ರೆ ಮಾಡಿದ್ರು ಕೂಡ ಕಿಂಚಿತ್ತು ಇವರು ಸ್ಪಂದಿಸದೇ ಇರೋದು ದೊಡ್ಡ ದುರಂತವೇ ಸರಿ. ಯಾಕಪ್ಪ ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವ ಏನು ಆಡಳಿತ ಮಾಡುವವರು ಅವರು ನಮ್ಮ ಸೇವಕರು, ಜನಸಾಮಾನ್ಯರೇ ಇಲ್ಲಿ ಪ್ರಭುಗಳು ಅನ್ನುವುದನ್ನು ಅವರು ಮರೆತು ತಮ್ಮ ಕೃತ್ಯವನ್ನು, ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಅದನ್ನ ಧಿಕ್ಕರಿಸ್ತೀವಿ. ಈಗ ನಾವು ಆ ಮೃತ ಕುಟುಂಬಕ್ಕೆ ತಲಾ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅದೇ ತೆರನಾಗಿ ಅವರಿಗೆ ಪ್ರತಿಯೊಬ್ಬರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಅದೇ ತೆರನಾಗಿ ಅವರಿಗೆ ಪೊಲೀಸರು ಯಾರು ಅವರು ಆ ಕೃತ್ಯದಲ್ಲಿ ಭಾಗಿಯಾದಾರ ಆ ಪೊಲೀಸರ ಮೇಲೆ ಒಂದು ಏನು ಕೊಲೆ ಪ್ರಕರಣವನ್ನು ಹಾಕಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ. 2 ತಿಂಗಳಿಂದ ಅಂತಂದ್ರೆ ಆ ನೊಂದು ಕುಟುಂಬ ಸಿಕ್ಕಾಪಟ್ಟೆ ದುಃಖದಾಗಿತ್ತು. ಅವರು ಕೂಡ ಸಾಕಷ್ಟು ಅಲ್ಲಿರುವಂತ ನಾವೇನ್ ತಿಳ್ಕೊಂಡಿದ್ದೀವಿ, ಇಲ್ಲಿರುವಂತ ಉಸ್ತುವಾರಿ ಸಚಿವರು, ಇಲ್ಲಿರುವಂತ ನಮ್ಮ ಜಿಲ್ಲೆಯಲ್ಲಿ 2 ಸಚಿವರು,
ಮತ್ತೆ ಮುಸ್ಲಿಮರ ಮತಗಳನ್ನೇ ಪಡೆದುಕೊಂಡು ನಾವು ನಿಮ್ಮ ಮತಗಳಿಂದ ಆಯ್ಕೆ ಮಾಡಿವಿ ಅಂತ ಹೇಳುವಂತ ಸಚಿವರುಗಳು, ಶಾಸಕರುಗಳು ಇವರೆಲ್ಲ ಏನ್ರೆ ಸರ್ಕಾರದ ಭಾಗ ಅದಾರ, ಕಾಂಗ್ರೆಸ್ ಸರ್ಕಾರ ಅದ, ಇವ್ರು ನ್ಯಾಯ ಇಷ್ಟು ಕೊಡ್ತಾರೆ ಏನಂತ ನಾವು ಕಾಯ್ದೇವಿ. ಅವರು ದುಃಖದಾಗಿದ್ರು, ಇವ್ರೇನು ಆಗ್ಲಿಲ್ಲ, ಅವ್ರ ಕಡೆಯಿಂದ ಏನೂ ಆಗ್ಲಿಲ್ಲ. ಅವ್ರು ಬರೇ ಮುಸಲ್ಮಾನರ ಓಟ್ಗಳೇ ಬೇಕು ವಿನ ಮುಸಲ್ಮಾನರ ಏನ್ರ ಆಗ್ಲಿ ಅಥವಾ ಹಿಂದುಳಿದವ್ರದ್ದು ಏನಾರ ತೊಂದರೆ ಆಗಲಿ, ದಲಿತರದ್ದು ಏನಾರ ತೊಂದರೆ ಆಗಲಿ, ಅವ್ರಿಗೆ ಅವ್ರ ಕಷ್ಟಗಳು ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ ಅಷ್ಟೇ. ಅಲ್ಲಿ ಶಾಸಕ ಮತ್ತು ಸಚಿವರಾದ ಶ್ರವಣ್ ಪಾಟೀಲ್ ಅವರು 3 ಲಕ್ಷ ರೂಪಾಯಿ ಅವರು ವೈಯಕ್ತಿಕವಾಗಿ ತಮ್ಮ ಜೇಬಿನಿಂದ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ, ಸ್ವಾಗತಾರ್ಹ, ನಾವಿಲ್ಲ ಅಂತ ಅನ್ನಂಗಿಲ್ಲ. ಅದು ಅವ್ರ ಮಾನವೀಯತೆ ಅದು. ಆದ್ರೆ ನಮಗೆ ಬೇಕಾಗಿರುವುದು ಸರ್ಕಾರದ ಸೌಲಭ್ಯಗಳಲ್ವಾ. ಈಗ ಯಾವ ಸರ್ಕಾರದಿಂದ ಏನೋ ದುರ್ಘಟನೆಗೆ ಸರ್ಕಾರದಿಂದ ಪರಿಹಾರ ಬೇಕಲ್ಲ. ಆ ಮಕ್ಕಳು ನೀವೆಲ್ಲ ಕೇಳಿದಿರಿ, ಆ ಮಕ್ಕಳು ಕೊಡುವಂತ ಸ್ಟೇಟ್ಮೆಂಟ್ ಅನ್ನು ನೋಡಿದಿರಿ. ಅವ್ರ ಭಾವನೆಗಳು ಎಂತವು. ನಮ್ಮ ತಂದೆನೇ ಕಳ್ಕೊಂಡಿವಿ ನಾವು. ನಾನು ನಮ್ಮ ತಂದೆ ತಂದು ಕೊಡ್ತೀರಾ ಅಂತ ಕೇಳಿದಾಗ ನಿಮ್ಗೆಲ್ಲ ಕಳ್ಚೂರ ಅನ್ನಂಗಿಲ್ವಾ? ಇವತ್ತು ಇಲ್ಲಿ ಆಳುವಂತವ್ರಿಗೆ ಅದು ಅನ್ಸಂಗಿಲ್ವಾ? ಇಲ್ಲಿರುವಂತ ಜಿಲ್ಲಾಡಳಿತ ಹೆಂಗಾಗ್ಬಿಟ್ಟಪ್ಪ, ಸುಮ್ಮನೆ AC ರೂಮ್ನಲ್ಲಿ ಕುಂದ್ರೆ ಜನರ ಕಷ್ಟನೇ ಬೇಕಾಗಿಲ್ಲ ಅವರಿಗೆ. ಆ ಕಾರಣಕ್ಕಾಗಿ ನಾವು ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಯಾರು ಮುಟ್ಟಿಸ್ಬೇಕು? ಜಿಲ್ಲಾಡಳಿತ ಸುದ್ದಿ ಮುಟ್ಟಿಸ್ಬೇಕಲ್ಲ ಏನಾಗಿದೆ ಅಂದು. ಜಿಲ್ಲಾಡಳಿತ ಮುಟ್ಟಿಸೇ ಇಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಈ ರೀತಿ ಅದು ಹಿನ್ನಡೆ ಆಗಿದೆ ಅಂತ ಅನಿಸ್ತದೆ ನಮ್ಗೆ. ಮುಂದೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಬಂದ್ ಹತ್ತಿದ್ರೆ ಅವಮಾನ ಉಪವಾಸಕ್ಕೂ ಕೂಡ ತಯಾರಿದೀವಿ. ನಾವು ಹೋರಾಟಗಾರರು, ನಾವು ಯಾವುದಕ್ಕೂ ಕೂಡ ಹಿಂದೆ ಸರಿಯಂಗಿಲ್ಲ. ನಾವು ಈ ಕೆಲಸ ಮಾಡಕ್ಕೆ ರೆಡಿ ಇದೀವಿ. ನನ್ನ ಹೆಸರು ದಸ್ತಗೀರ್ ಮುಲ್ಲಾ, ಟಿಪ್ಪು ಕ್ರಾಂತಿ ಸೇನಾ ಸಂಸ್ಥಾಪಕರು ಹಾಗೂ ರಾಜ್ಯ ಪ್ರಧಾನಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.